ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನೀವು ಎಂದೂ ತಿಂದಿರಲಾರ್ದಂತಹ ನೋಡಿರ್ಲಂಗೂ ಇಲ್ಲ ಹಂಗೆ ಒಂದು ಭಾಳ ಮಸ್ತಾಗಿರುವಂತಹ ಜೋಳದ ಹಿಟ್ಟಿನ ಕಡುಬನ್ನ ವಿಶೇಷವಾಗಿ ನಿಮಗಂತೇಳಿ ಒಂದು ಭಾಳ ಹೆಲ್ದಿ ರೂಪದಾಗ ತೊಗೊಂಡು ಬಂದೇವ್ರಿ. ಇದು ಇಟ್ಟು ಭಾರಿ ಐತಿರಲ್ಲ, ನೀವು ಒಂದು ಸಲ ಮಾಡಿದ್ರೆ ಸಾಕು, ಮುಂದಿನ ಸಲ ಮತ್ತೆ ಮಾಡಲೇನಂತೇಳಿ ನಿಮಗೆ ಅನಿಸ್ಬೇಕು, ಮನೆಯವರೆಲ್ಲರೂ ಮತ್ತೆ ಬೇಡಬೇಕು. ಹಂಗೆ ಒಂದು ರೆಸಿಪಿ ಐತಿ. ಹಾಗಾದ್ರೆ ಹೆಂಗೆ ಮಾಡೋದು ಅಂಥೇಳಿ ನಾವು ತೋರಿಸ್ತೀವಿ. ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿಪ್ಪ. ಹಾಗಾದ್ರೆ ಬರೀ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಏನ್ರಿ ಅಂತಂದ್ರೆ ಒಂದು ಬೀಟ್ರೂಟ್ ಮೀಡಿಯಮ್ ಸೈಜ್ದು 2 ಬೀಟ್ರೂಟನ್ನು ನಾವು ಸ್ವಲ್ಪ ಟೈಮ ಏನು ಮಾಡಿದ್ದೀವಿ ರೀ, ಸ್ಟೀಮ್ ಮಾಡಿದ್ದೇವೆ. ತೆಳಗೆ ನೀರು ಕುದಿಯತ್ತವು, ಸ್ವಲ್ಪ ಅವನ್ನ ಹಂಗೆ ಸ್ಟೀಮ್ ಮಾಡಿ ಕುದಿಸೋದೇನು ಬೇಡ, ಸ್ವಲ್ಪ ಅವು ಸ್ಟೀಮ್ ಆಗೋದ ನಾವು ಅಲ್ಲಿ ತನಕ ವೇಟ್ ಮಾಡೋದು, ಗೊತ್ತತ್ರಲ್ಲ. ಈಗ ನೀವು ನೋಡ್ಬೋದು ಬೀಟ್ರೂಟ್ ಎಲ್ಲ ಚಲೋ ತಂಗಿ ಸ್ಟೀಮ್ ಆಗಿದಾವೆ. ಇನ್ನು ಒಂದು ಮಿಕ್ಸರ್ ಜಾರ್ದಾಗ ಒಂದು 2-3 ಹಸಿಮೆಣ್ಸಿಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಂಗೆ ಸ್ಟೀಮ್ ಮಾಡ್ಕೋದಂತಹ ಬೀಟ್ರೂಟನ್ನು ನಾವು ಹಾಕಕತ್ತೀವಿ. 2 ಮೀಡಿಯಮ್ ಸೈಜ್ ಬೀಟ್ರೂಟ್ ರೀ, ನೀವು ಒಂದು ದೊಡ್ಡ ತೊಗೊಂಡ್ರೂ ನಡಿತೈತಿ, ಗೊತ್ತತ್ರಲ್ಲ. ಇನ್ನು ಅದರ ಮೆಣಸಿಕಾಯಿನೂ ಹಾಕಿದ್ದೀವಿ. ಹಂಗೆ ಏನ್ರಿ ರುಬ್ಕೊಂಡು ಬರ್ಬೇಕು, ಅಟ್ಟ ಗರ್ರ ಅನ್ಸ್ಕೊಂಡು ಬರೀ ಪೂರ್ತಿ ಸಣ್ಣಂಗೆ ಈ ರೀತಿ ಆಗಲಿ ನೋಡಿರಿ, ಮಸ್ತ್ ಕಾಣತ್ತೈತಿಲ್ರಿ ಜಲ್ಲಿಗತ್ಲೆ. ಇನ್ನು ಆ ಸ್ಟೀಮ್ ಮಾಡುವಾಗ ಏನು ನೀರು ಇದ್ದಾವ್ರಲ್ಲ, ಅಷ್ಟೇ ನೀರಿನಾಗ ನಾವು ಏನು ಮಾಡಿದ್ವಿಪ್ಪ ಅಂತಂದ್ರೆ ಆ ಉಳಿದಿದ್ದು ಏನು ರುಬ್ಕೊಂಡು ಬಂದಿದ್ದೀವ್ರಲ್ಲ ಅದನ್ನು ಹಾಕಿ ಅದ್ರ ಜೊತೆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ 1-1.5 ಕಪ್ ನೀರು ಅಥವಾ 2 ಕಪ್ ತನಕ ತೊಗೋಬೋದು. ಅದನ್ನೆಲ್ಲನೂ ಹಾಕಿ ಅಂದ್ರೆ ಮೀಡಿಯಮ್ ಫ್ಲೇಮ್ ಟು ಲೋ ಫ್ಲೇಮ್ ಎರಡದ್ರಾಗ ಯಾವ್ದು ಬೇಕಾದ ನೀವು ಇಟ್ಟು ಕುದಿಸ್ರಿ ಸ್ವಲ್ಪ. ಹಂಗೆ ಈ ಕಡೆ ನಾವು ಇಲ್ಲಿ 1.5 ಕಪ್ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ. ಇನ್ನು ಇದ್ರಾಗ ಸ್ವಲ್ಪ ನಾವು ಏನು ಮಾಡಿದೀವಪ್ಪ ಅಂತಂದ್ರೆ ಉಪ್ಪು ಹಾಕಿದ್ದೀವಿ. ಬೀಟ್ರೂಟ್ ಏನು ಕುದಿಯತ್ತಿರಲ್ಲ ಅದರ ಮಿಶ್ರಣ, ಅದ್ರಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಹಂಗೆ ಅದ್ರಾಗ ಈಗ ತಂದ ಜೋಳದ ಹಿಟ್ಟನ್ನು ಹಾಕ್ತೀವಿ. 1.5 ಕಪ್ ಜೋಳದ ಹಿಟ್ಟು ಐತ್ರಿ, ನೆನಪಿಟ್ಕೊರಿ. 1.5 ಕಪ್ ಜೋಳದ ಹಿಟ್ಟನ್ನು ನಾವಿಲ್ಲಿ ಸರಿಯಾಗಿ ಏನು ಮಾಡೋರಿ, ಆ ಬೀಟ್ರೂಟ್ ಇದೇನು ಮಿಕ್ಸರ್ ಇತ್ತಲ್ಲ ಅದ್ರಾಗೆಲ್ಲ ಕರೆಕ್ಟಾಗಿ ಕುಡ್ಕೊಳ್ಳೋ ಹಂಗೆ ಕಲಸ್ಬೇಕು ರೀ. ಜೋಳದ ಹಿಟ್ಟು ಹೆಂಗೆ ನೀವು ನಾದಾಕ ಶುರು ಮಾಡ್ತಿರಲ್ಲ ಹಂಗೆ, ಆದರೆ ಇಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸಿದ್ದೀವಿ, ಏಕದಮ್ ಪದ್ಧತಿಯಾಗಿ ತೋರ್ಸಕತ್ತೀವಿ. ನೋಡ್ಬೋದು ನೀವು ಹಿಂಗೆ ಕಾಣ್ತು ಅಂತಂದ್ರೆ ಅದು ಜೋಳದ ಹಿಟ್ಟು ಅಂತ ಹೇಳಿ ಯಾರಿಗೂ ಗೊತ್ತಾಗಂಗಿಲ್ಲ, ಅಷ್ಟು ಚೆನ್ನಾಗಿ ಮಸ್ತ್ ಕಲರ್ ಬಂದಿರ್ತೈತೆ ರೀ. ಅದನ್ನೇನು ಮಾಡಿರಿ, ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹಂಗೆ ಬಿಟ್ಬಿಡಿ. ಈ ಕಡೆ ಒಂದು ಚಾಣಗಿಗೆ ಸ್ವಲ್ಪ ಎಣ್ಣೆ ಹಚ್ಚಿಡ್ರಿ, ನಿಮ್ಮ ಕಡೆ ಶ್ರೇಣಿ ಇದ್ರೆ ಅದನ್ನ ತೊಗೋಬೋದು. ಎಣ್ಣೆ ಹಚ್ಚಿ ಇಟ್ಕೊರಿ. ಹಂಗೆ ಒಂದು ಪರಾತ್ನಾಗ ಈಗ ಏನು ಜೋಳದ ಹಿಟ್ಟಿತ್ತಿರಲ್ಲ ಅದನ್ನ ಒಂದು ಸ್ವಲ್ಪ ಪರಾತ್ನಾಗ ಹಾಕಿ ನಾದಬೇಕಿರಲ್ಲ, ಅದಕ್ಕೆ ತೊಗೊಂಡಿದ್ದೆವು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ನೀವು ನಾದಕ್ಕೆ ಶುರು ಮಾಡಿ. ಇನ್ನೊಂದು ಕೇಳ್ಬೋದು, ನಮ್ಮ ಕಡೆ ಜೋಳದ ಹಿಟ್ಟಿಲ್ರಿ, ನಾವೇನು ಮಾಡಬೇಕು? ನೀವು ಅಕ್ಕಿ ಹಿಟ್ಟು ತೊಗೋರಿ, ಭಾಳ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ, ನಾ ಹೇಳ್ತೀನಿ ನಿಮಗೂ. ಅಕ್ಕಿ ಹಿಟ್ಟು ತೊಗೋರಿ, ಅಕ್ಕಿ ಹಿಟ್ಲೂ ಅಟ್ಟ ಚಲೋ ಆಗ್ತಾವೆ. ಇನ್ನು ಎಲ್ಲನೂ ಸಾಫ್ಟಾಗಿ ನಾವು ನಾದಿದ್ದಾದ್ಮೇಲೆ ಏನು ಮಾಡೋದಪ್ಪ ಅಂತಂದ್ರೆ ಕೈಯಾಗ ಒಂದು ಸ್ವಲ್ಪ ಹಿಂಗೆ ತೊಗೊಂಡು ಗುಂಡು ಮಾಡ್ಕೋತಾ ಹೋಗೋದ್ರಿ. ಕಡಬ ಅನ್ಬೋದು ರೀ, ಆಮೇಲೆ ಏನು ಬೇಕಾದನ್ರಿ ಕರೆ ಮಸ್ತ್ ಆಗ್ತಾವೆ. ಇದನ್ನು ಬೇರೆ ಟೈಪ್ ನೀವು ಮಾಡ್ಬೋದು ರೀ. ಏಕದಮ್ ಪದ್ಧತಿಯಾಗಿ ಅತಿ ಸುಲಭವಾಗಿ ಹೆಂಗೆ ಮಾಡೋದು ಅಂಥೇಳಿ ನಿಮಗೆ ತೋರ್ಸಾಕತ್ತೀವಿ. ಇನ್ನು ನೋಡಿ ಆ ಚಾಣ್ಗಿ ಇರ್ತಿರಲ್ಲ ಅದ್ರಾಗ ಒಂದೊಂದು ಮಾಡಿದ ಮೇಲೆ ಈ ಒಂದು ಭಾಳ ಮಸ್ತಾಗಿರುವಂತಹ ಜೋಳದ ಕಡುಬನ್ನು ಅದ್ರಾಗ ಒಂದೊಂದು ಆದ್ಮೇಲೆ ಒಂದೊಂದು ಇಟ್ಕೋತಾ ಹೋಗ್ರಿ. ಯಾಕಂತ ಅಂದ್ರೆ ಅವು ನೆಕ್ಸ್ಟ್ ಎಲ್ಲ ಇನ್ನೊಮ್ಮೆ ಸ್ಟೀಮ್ ಮಾಡೋಕ್ಕೆ ಹೋಗ್ತಾವೆ, ಗೊತ್ತಾತಿರಲ್ಲ. ಅಂದ್ರೆ ನಾವು ಮಾಡ್ಬೇಕ್ರಿ, ಅವು ಹೋಗಂಗಿಲ್ಲ, ನಾವು ಕರ್ಕೊಂಡು ಹೋಗ್ಬೇಕು ಮುಂದೆ. ಈಗ ನೋಡಿ ಉಳಿದಿದ್ದು ಎಲ್ಲ ಸೇಮ್ ನಿಮ್ಗೆ ಬಟ್ಟಲ್ ಟೈಪ್ನು ಮಾಡ್ತೇವೆ, ಕರೆ ಇದು ಬಟ್ಟಲ್ ಬ್ಯಾಡ್ರಿ, ನಾವು ಹಿಂಗೆ ಮಾಡ್ಕೊರಿ. ಯಾಕಂತಂದ್ರೆ ನಿಮಗೆ ಮುಂದೆ ತೋರಿಸೋದಕ್ಕೆ ಈಸಿ ಆಗ್ತದೆ. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಎಲ್ಲನೂ ಮಾಡಿ ನಾವು ಆ ಚಾನ್ಗ್ಯಾಗ ಇಟ್ಟಿದ್ದೀವಿ. ಈಗ ನೋಡಕ್ಕಂತೂ ಏಕದಮ್ ಭಾಳ ಮಸ್ತ್ ಕಾಣತ್ತಾವ್ರಿ, ಪಿಂಕ್ ಅಂತ ಹೇಳಿ. ಈಗ ನೆಕ್ಸ್ಟ್ ಒಂದು ಪಾತ್ರದಾಗ ನೀರನ್ನು ಕಾಯಕ್ಕೆ ಇಡ್ರಿ. ನೀರು ಕಾದಾದ್ಮೇಲೆ ಇದನ್ನು ಹೋಗಿ ನಾವೇನಂತಾರೆ ಹವೆ ಬರೆಸೋದಂತ ನೋಡ್ರಿ, ಹಂಗೆ ಮಾಡಬೇಕಷ್ಟೆ, ಸ್ಟೀಮ್ ಮಾಡಬೇಕಷ್ಟೆ. ಚಲೋ ತಂಗಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಒಂದು 5-8 ನಿಮಿಷದ ತನಕ ಬಿಟ್ಬಿಡಿ. ಅಷ್ಟ್ರಾಗ ಬರಿಯಾಗಿ ಸ್ಟೀಮ್ ಆಗ್ತಾವೆ. ಇನ್ನು ಅದಕ್ಕಂತೇಳಿ ಒಂದು ಭಾಳ ಮಸ್ತ್ ಚಟ್ನಿ ಬೇಕಂತಂದ್ರೆ ಈ ಕಡೆ ಸ್ವಲ್ಪ ನಾವು ಕೆಂಪು ಮೆಣಸಿಕಾಯಿ ಹಂಗೆ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ವಿ. ಒಂದು ಸಾಂದ ಪ್ಯಾನ್ನಾಗ ಅಥವಾ ಒಂದು ಪಾತ್ರದಾಗ ಎಣ್ಣೆ ಕಾಯಕ್ಕಿಟ್ಟ ಅದ್ರಾಗ ಒಂದು ಉಳ್ಳಾಗಡ್ಡಿಯನ್ನು ಹಾಕಿ. ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ನೀವು ಉದ್ದದಂಗೆ ಕಟ್ ಮಾಡಿರ್ತೀರಿ, ಆ ಒಂದು ಈಟ ಸಾಫ್ಟ್ ಅಂದ್ರೆ ಏನು ರೀ, ಸ್ವಲ್ಪ ಫ್ರೈ ಆಗುವಂಗೆ ನೋಡ್ಕೊತೀರಿ ಬ್ಯಾಡ್ರಿ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಅಂದ್ರೆ ಅಷ್ಟೆ. ಆಮೇಲೆ ಕರಿಬೇವು, ಹಂಗೆ ಮತ್ತು ರೀ ಕೆಂಪು ಮೆಣಸಿಕಾಯಿ ಒಂದು 4-5, ಹಂಗೆ ಸ್ವಲ್ಪ ಶುಂಠಿ ಇಷ್ಟೆಲ್ಲ ಹಾಕಿ ನೀವೇನು ಮಾಡಿರಿ ಕರೆಕ್ಟಾಗಿ ಒಮ್ಮೆ ಅದನ್ನು ಏನು ಮಾಡಿದ್ರೆ ಚಲೋ ತಂಗಿ ಎಲ್ಲನೂ ಫ್ರೈ ಮಾಡಿ. ಸಿಂಪಲ್ ಐತ್ರಿ, ಏಕದಮ್ ಮಸ್ತ್ ಆಕತಿ ಈ ಒಂದು ಚಟ್ನಿ. ಅದಕ್ಕೂ ಈ ಜೋಳದ ಹಿಟ್ಟಿನ ಗುಂಡು ಗಡಬ ಏನು ಕಾಣತ್ತಾವ್ರಲ್ಲ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗ್ತದೆ. ಇದ್ರಾಗ ಸ್ವಲ್ಪ ಹುರ್ಗಡ್ಲೆಯನ್ನು ಹಾಕಿ ನೆಕ್ಸ್ಟ್ ಅದನ್ನು ಸ್ವಲ್ಪ ನೀವು ಫ್ರೈ ಮಾಡ್ಕೋತಾ ಹೋದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ರೆಡಿ ಆಕೈತಿ. ಅದನ್ನ ಈಗ ತಂದ ಒಂದು ಮಿಕ್ಸರ್ ಜಾರ್ದಾಗ ನೀವೇನು ಮಾಡಬೇಕು ಹಾಕಬೇಕು ಅಷ್ಟೇ.
ಇನ್ನು ಮುಂದಕ್ಕೆ ಅದ್ರಾಗ ಸ್ವಲ್ಪ ನೀರನ್ನು ಸೇರಿಸಿರಿ. ಸ್ವಲ್ಪ ಭಾಳ ಏನಿಲ್ಲ, ಒಂದು ಸ್ವಲ್ಪ ನೀರನ್ನು ಸೇರಿಸಿದ ನಂತರ ಈ ಕಡೆ ನೋಡ್ಬೋದು ಅವು ಸ್ಟೀಮ್ ಆಗತ್ತವು, ಭಾಳ ಮಸ್ತಾಗಿ ಗುಂಡು ಗಡ್ಬ ಎಷ್ಟು ಚಂದ ಕಾಣತ್ತಾವು ಅಂಥೇಳಿ ನೀವು ನೋಡ್ಬೋದು. ಮಿಕ್ಸರ್ ಜಾರ್ದಾಗ ಚಟ್ನಿಗೆ ಸ್ವಲ್ಪ ಉಪ್ಪು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ರಿ. ಅದಾದ ನಂತರ ಅದನ್ನು ಕ್ಲೋಸ್ ಮಾಡಿ ಮತ್ತೇನು ಮಾಡ್ಬೇಕ್ರಿ, ಗಿರ್ರ ಅನ್ಸೋಂದ ಬರಬೇಕು. ಸರಳಾಗಿ ಅತಿ ಮಸ್ತಾಗಿ ಮಾಡುವಂತಹ ಈ ಚಟ್ನಿ ಸೈಡ್ ಅಂಥೇಳಿ ಎಲ್ಲ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಗಳಿಗೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ. ಮುಂದಕ್ಕೆ ಹಿಂಗೆ ರುಬ್ಬಿರ್ತಿರಲ್ಲ ಅದನ್ನು ತೊಗೊಂಡು ಒಂದು ವಾಟಿದಾಗೋ ಅಥವಾ ಒಂದು ಪ್ಲೇಟ್ನಾಗೋ ತೆಗೆದಿಟ್ಕೋರಿ. ನೀವು ಬೇಕಂದ್ರೆ ತಿಳಿ ಮಾಡೋರಿದ್ರೆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರು ಹಾಕಿ ಈ ಒಂದು ಚಟ್ನಿ ಒಳಗೆ ಸೇರಿಸಿ ಹಿಂಗೆ ತಿಳಿನೂ ಮಾಡ್ಬೋದು. ಇಲ್ಲ ಗಟ್ಟಿ ಚಟ್ನಿ ತಿನ್ನೋರಿದ್ರಿ ಅಂತಂದ್ರೆ ನೀವು ಗಟ್ಟಿ ಸಹ ಬಿಟ್ಟುಕೊಳ್ಬೋದು. ಇನ್ನು ಅದಕ್ಕಂತೇಳಿ ಒಂದು ಒಗ್ಗರಣೆಗೆ ಒಂದು ಅದ್ರಾಗ ನಾವು ರೋಸ್ಟ್ ಮಾಡತ್ತಿದ್ದಿಲ್ಲ, ಫ್ರೈ ಮಾಡತ್ತಿದ್ದಿಲ್ಲ, ಅದ್ರಾಗ ಒಂದು ಈಟು ಎಣ್ಣೆ ಹಾಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಇವೆಲ್ಲನೂ ಹಾಕಿ ಒಂದು ಒಗ್ಗರಣೆ ಕೊಟ್ರೆ ಭಾಳ ಚಲೋ ತಂಗಿ ಚಟ್ನಿ ರೆಡಿ ಆಕೈತಿ ರೀ. ನೀವು ಹಂಗೆ ಮಾಡ್ಕೋಬಹುದು, ಗೊತ್ತಾತ್ರಲ್ಲೇ. ಒಗ್ಗರಣೆ ಕೊಟ್ಬಿಡಿ. ಇದೊಂದು ಚಟ್ನಿ ಸಿಂಪಲ್ಲಾಗಿ ಸರಳಾಗಿ ನಿಮ್ಗೆ ತೋರಿಸಿರಿ. ಇನ್ನು ಮುಂದಕ್ಕೆ ಅಂತಂದ್ರೆ ಈ ಕಡೆ ನಾವೇನು ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದಿಲ್ಲ ಅವೆಲ್ಲ ಸ್ಟೀಮ್ ಬರಬ್ಬರಿ ಆಗ್ಯಾವು. ಒಂದು 5ರಿಂದ 8 ನಿಮಿಷ ಹೇಳಿದ್ನ ನಿಮ್ಗೆ. ಅದಾದ್ಮೇಲೆ ಸ್ವಲ್ಪ ಆರಕ್ಕೆ ಬಿಡಿ, ಸ್ವಲ್ಪ ಆರ್ಲಿ ಹಂಗೆ ತೆಗೆದು ಬಿಟ್ಬಿಡಿ. ಇನ್ನು ಒಂದು ಕಡಾಯಿ ಅಥವಾ ಒಂದು ದೊಡ್ಡ ಪಾತ್ರದಾಗ ಎಣ್ಣೆ ಕಾಯಕ್ಕೆ ಇಡಿ. ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಒಂದೊಂದು ಟೀ ಸ್ಪೂನ್ನ ನೀವು ಸಾಸಿವೆ, ಜೀರಿಗೆ, ಹಂಗೆ ಉದ್ದಿನ ಬೇಳೆ ಇವೆಲ್ಲ ಹಾಕಿರಿ. ಕುಡುಂಬ ಮಾಡ್ಬೇಕು, ಅದಕ್ಕೆ ಕಡ್ಲಿ ಬೇಳೆನೂ ಹಾಕಿ. ಇವೆಲ್ಲ ಹಾಕಿ ಎಣ್ಣೆಗೆ ಸ್ವಲ್ಪ ಹೊತ್ತು ನೀವೇನು ಮಾಡಿರಿ ಅಂತಂದ್ರೆ ಫ್ರೈ ಮಾಡಿ. ಅವೆಲ್ಲ ಚಲೋ ತಂಗಿ ಫ್ರೈ ಆದ್ಮೇಲೆ ಅದ್ರಾಗ 1-2-3 ಒಣಾವು ಕೆಂಪು ಮೆಣಸಿಕಾಯಿ, ಬ್ಯಾಡಗಿ ಮೆಣಸು ಯಾವ್ದು ಬೇಕಾದ್ರಿ ಹಾಕೋದ ಮರ್ಯಾಕೆ ಹೋಗ್ಬೇಡಿ. ಹಂಗೆ ಮನಸ್ಸು ಬಿಚ್ಚಿ ನೀವು ಸ್ವಲ್ಪ ಕರಿಬೇವನ್ನು ಹಾಕಿ. ಇದಾದ್ಮೇಲೆ ನಾವು ಅದ್ರಾಗ ಗುಂಡು ಗಡ್ಬ ಏನು ದವ್ರಲೆ ಜೋಳದಿಟ್ಟಿನ ಗುಂಡು ಗಡ್ಬ ಅವನ್ನ ತಂದು ಹಾಕಿ ಹಿಂಗೆ ಸ್ವಲ್ಪ ಜಲಸಿದ್ರಿ ಅಂತಂದ್ರೆ ಟಾಸ್ ಮಾಡಿರಿ. ಅವ್ನು ಬರಬ್ಬರಿಯಾಗಿ ಎಲ್ಲ ಕಡೆ ಕುಂದಿರ್ತಾವು, ಒಗ್ಗರಣೆ ಚಲೋ ತಂಗೆ ಆಗ್ತೈತಿ. ಇದ್ರಾಗ ನಿಮ್ಗೆ ಬೇಕಂತಂದ್ರೆ ನೀವು ಬಿಳಿ ಎಳ್ಳನ್ನು ಹಾಕೋರಿ, ಚಲೋ ಆಗ್ತೈತಿ. ಹಂಗೆ ಸ್ವಲ್ಪ ಕೊಬ್ಬರಿ ತುರಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡ ಕೊತ್ತಂಬರಿ ಹಾಕಿ ಕರೆಕ್ಟಾಗಿ ನೀವೇನು ಮಾಡಿರಿ ಹಿಂಗೆ ಮಿಕ್ಸ್ ಕೊಡ್ರಿ. ಒಂದು ಚಲೋ ಮಿಕ್ಸ್ ಕೊಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಕಾಣ್ತಾವೆ. ನೋಡಕ್ಕಂತರೂ ಆಗದಿ ಬರೋಬ್ಬರಿ ಕಾಣತ್ತಾವು, ಮಸ್ತ್ ಕಾಣತ್ತಾವು. ಗುಲಾಬ್ ಜಾಮೂನ್ಗೆ ಒಗ್ಗರಣೆ ಹಾಕಿಟ್ಟಾರ್ಗತ್ಲೆ ಅನಿಸ್ತೈತೆ ನಿಮಗೆ. ಆದರೆ ಒಂದು ಹೆಲ್ದಿ ಆಗಿರುವಂತಹ ನಾಷ್ಟಾ ರೆಸಿಪಿ ಅಂದ್ರೆ ಯಾ ಕಡೆಯಿಂದನೂ ತಪ್ಪಾಗಂಗಿಲ್ಲ. ಚಟ್ನಿ ಜೊತೆ ಬಾಜು ಒಂದು ಕೋಸಂಬರಿ ತೋರಿಸಿದ್ದೀವಿ. ಆ ಕೋಸಂಬರಿ ನಿಮಗೆ ಈಗಾಗಲೇ ನಮ್ಮ ಹಿಂದಿನ ವಿಡಿಯೋ ನೋಡಿದ್ರೆ ಸಿಗ್ತೈತಿ, ಅದನ್ನು ಸಹ ಮಾಡ್ಕೊರಿ. ಭಾಳ ಮಸ್ತಾಗಿರುವಂತಹ ಸ್ವೀಟ್ ಕಾರ್ನ್ ಕೋಸಂಬರಿ ಚಟ್ನಿ ಅಂತೂ ಇದೇ ವಿಡಿಯೋದಾಗ ನಿಮಗೆ ಸಿಕ್ಕೈತಿ. ಹಾಗಾದ್ರೆ ಭಾಳ ತಡ ಮಾಡಲಾರ್ದ, ರೆಸಿಪಿ ತಪ್ಪಲಾರ್ದ ಟ್ರೈ ಮಾಡಿರಿ. ಹೆಲ್ದಿ ಒಂದು ಮತ್ತು ಮಸ್ತಾಗಿರುವಂತಹ ರೆಸಿಪಿ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಾವು ಹೇಳ್ತೇವೆ. ಹಂಗೆ ಮರಿಲಾರ್ದ ಸಬ್ಸ್ಕ್ರೈಬನ್ನು ಮಾಡಿಬಿಡ್ರಿ. ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.